ತುರುವೇಕೆರೆ ಪಟ್ಟಣದ ಜನನಿಬಿಡ ಬಾಣಸಂದ್ರ ಮಾಯಸಂದ್ರ ರಸ್ತೆಯ ನೆಹರು ವೃತ್ತದಲ್ಲಿ ಬೃಹತ್ ಮಾರ್ಗಸೂಚಿ ನಾಮಫಲಕ ಹಾಕುವ ಮೂಲಕ ಲಯನ್ಸ್ ಕ್ಲಬ್ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ದಿನಪ್ರತಿ ನೂರಾರು ವಾಹನಗಳು ಮೈಸೂರು, ಬೆಂಗಳೂರು, ಶಿವಮೊಗ್ಗ, ಬಳ್ಳಾರಿ, ಕಲಬುರಗಿ, ಚಿತ್ರದುರ್ಗ, ಮುಂಡರಗಿ, ಗಂಗಾವತಿ ಸೇರಿದಂತೆ ವಿವಿಧೆಡೆಗಳಿಗೆ ತುರುವೇಕೆರೆ ಪಟ್ಟಣದ ಮೂಲಕವೇ ಹಾದು ಹೋಗುತ್ತಿದ್ದವು. ಆದರೆ ತುರುವೇಕೆರೆ ಪಟ್ಟಣ ಪ್ರದೇಶವಾಗುತ್ತಿದ್ದಂತೆ ವಾಹನಗಳು ನೆಹರು ವೃತ್ತದಲ್ಲಿ ಯಾವ ರಸ್ತೆಯಲ್ಲಿ ಯಾವ ಊರಿಗೆ ತೆರಳಬೇಕೆನ್ನುವ ಮಾರ್ಗಸೂಚಿ ಇಲ್ಲದೆ ತಾವು ಹೋಗುವ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ಕಿಲೋಮೀಟರ್ ದೂರ ಸಂಚರಿಸಿ ಅಪರಿಚಿತರಿಂದ ಸರಿಯಾದ ಮಾರ್ಗ ತಿಳಿದುಕೊಂಡು ತುರುವೇಕೆರೆಗೆ ವಾಪಸ್ ಬಂದು ಸರಿಯಾದ ಮಾರ್ಗದಲ್ಲಿ ತೆರಳುವ ಘಟನೆ ಸರ್ವೇ ಸಾಮಾನ್ಯವಾಗಿತ್ತು. ಈ ಬಗ್ಗೆ ವಾಹನ ಸವಾರರು, ನಾಗರಿಕರು ಅನುಭವಿಸುತ್ತಿರುವ ಸಂಕಷ್ಟದ ಅರಿವಿದ್ದರೂ ಸಹ ಸ್ಥಳೀಯ ಪಟ್ಟಣ ಪಂಚಾಯಿತಿಯಾಗಲಿ, ಲೋಕೋಪಯೋಗಿ ಇಲಾಖೆಯಾಗಲಿ, ತಾಲೂಕು ಆಡಳಿತವಾಗಲಿ ಅಥವಾ ರಸ್ತೆಗೆ ಸಂಬಂಧಿಸಿದ ಯಾವುದೇ ಪ್ರಾಧಿಕಾರವಾಗಲಿ ಮುಖ್ಯವಾದ ನೆಹರು ವೃತ್ತದಲ್ಲಿ ಮಾರ್ಗಸೂಚಿ ನಾಮಫಲಕ ಅಳವಡಿಸುವ ಗೋಜಿಗೆ ಹೋಗಿರಲಿಲ್ಲ. ಶ್ರೀರಂಗಪಟ್ಟಣದಿಂದ ಬೀದರ್ವರೆಗೆ ತುರುವೇಕೆರೆ ಮೂಲಕ ಹಾದು ಹೋಗುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 150A ಆಗಿದೆ. ಮೈಸೂರಿನಿಂದ ಬಳ್ಳಾರಿ, ಕಲಬುರಗಿ, ಚಿತ್ರದುರ್ಗ, ಗಂಗಾವತಿ, ರಾಯಚೂರು, ಹೊಸಪೇಟೆ, ಮುಂಡರಗಿಗೆ ತೆರಳುವ ಹಾಗೂ ಅಲ್ಲಿಂದ ಮರಳಿ ಮೈಸೂರಿಗೆ ಹೋಗುವ ಸಾರಿಗೆ ಬಸ್ಗಳು ತುರುವೇಕೆರೆ ಮೂಲಕವೇ ತೆರಳಬೇಕಿದೆ. ಇದಲ್ಲದೆ ಗುಲ್ಬರ್ಗಾ, ರಾಯಚೂರು ಮಾರ್ಗದಿಂದ ಸಾಕಷ್ಟು ಬಾರಿ ಸರಕು ಸಾಗಾಣಿಕೆ ಲಾರಿಗಳು ಈ ಮಾರ್ಗದ ಮೂಲಕವೇ ಸಂಚರಿಸುತ್ತವೆ. ದಿನಪ್ರತಿ ನೂರಾರು ವಾಹನಗಳು ಸಂಚರಿಸಿದರೂ ಸಹ ಯಾವುದೇ ಇಲಾಖೆ, ಪ್ರಾಧಿಕಾರ ರಸ್ತೆ ಮಾರ್ಗಸೂಚಿಯನ್ನು ಬಾಣಸಂದ್ರ ಮಾಯಸಂದ್ರ ರಸ್ತೆಯ ನೆಹರು ವೃತ್ತದಲ್ಲಿ ಹಾಕಬೇಕೆನ್ನುವ ಯೋಚನೆಯನ್ನ ಕೂಡ ಮಾಡಿರಲಿಲ್ಲ. ವಾಹನ ಸವಾರರು, ಸಾರಿಗೆ ಬಸ್ಸು, ಲಾರಿ ಚಾಲಕರು ಪಡುತ್ತಿದ್ದಂತಹ ಅವ್ಯವಸ್ಥೆಯನ್ನು ನೋಡಿ ಲಯನ್ಸ್ ಕ್ಲಬ್ ಈ ಹಿಂದೆ ಪಟ್ಟಣದ ಬಾಣಸಂದ್ರ ಮಾಯಸಂದ್ರ ರಸ್ತೆಯ ನೆಹರು ವೃತ್ತದಲ್ಲಿ ಚಿಕ್ಕದಾದ ಮಾರ್ಗಸೂಚಿ ನಾಮಫಲಕವನ್ನು ಹಾಕಿತ್ತು. ಆದರೆ ತದನಂತರದಲ್ಲಿ ಈ ವೃತ್ತದ ಸಮೀಪದಲ್ಲೇ ಪಟ್ಟಣ ಪಂಚಾಯಿತಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಕಾಮಗಾರಿ ಕೈಗೊಂಡಿದ್ದರಿಂದ ಆ ನಾಮಫಲಕ ಏನಾಯಿತೋ ದೇವರೇ ಬಲ್ಲ. ಈಗ ವಾಣಿಜ್ಯ ಸಂಕೀರ್ಣ ಕಾಮಗಾರಿ ಮುಗಿದಿದ್ದರೂ ಅದು ಲೋಕಾರ್ಪಣೆಗೊಳ್ಳುವ ಕಾಲ ಸನ್ನಿಹಿತವಾಗಿಲ್ಲ. ಯಥಾ ಪ್ರಕಾರ ರಸ್ತೆಯಲ್ಲಿ ಸಂಚರಿಸುವ ಎಲ್ಲರಿಗೂ ಕೂಡ ಇದನ್ನು ದಿಕ್ಕು ತಪ್ಪಿಸುವಂತಾಗಿದೆ. ಇನ್ನು ಇದನ್ನು ಕಂಡಂತಹ ಬೃಹತ್ ಮಾರ್ಗಸೂಚಿ ನಾಮಫಲಕ ಹಾಕುವ ನಿರ್ಧಾರವನ್ನು ಲಯನ್ಸ್ ಕ್ಲಬ್ ಮಾಡಿ ಈಗ ಈ ನೆಹರು ವೃತ್ತದಲ್ಲಿ ಬೃಹತ್ ಆಕಾರವಾದ ಮಾರ್ಗಸೂಚಿ ನಾಮಫಲಕವನ್ನು ಸ್ಥಾಪಿಸಿದೆ. ಲಯನ್ಸ್ ಕ್ಲಬ್ ನೆಹರು ವೃತ್ತದಲ್ಲಿ ಸ್ಥಾಪಿಸಿರುವ ಈ ಬೃಹತ್ ಮಾರ್ಗಸೂಚಿ ನಾಮಫಲಕ ಜೂನ್ 14ರಂದು ಲೋಕಾರ್ಪಣೆಗೊಳ್ಳಲಿದ್ದು, ಲಯನ್ಸ್ ಕ್ಲಬ್ ಅಧ್ಯಕ್ಷ ರಂಗನಾಥ್ ಹಾಗೂ ಪದಾಧಿಕಾರಿಗಳು ಸಾಮಾಜಿಕ ಕಾರ್ಯಕ್ಕೆ ನಾಗರಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, BV5 ನ್ಯೂಸ್ ಕನ್ನಡ, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.